ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಮಣಿರಾಮಯ್ಯ. ಇವತ್ತು ತಮ್ಲೈನ್ ನೋಡಾದ್ಮೇಲೆ ಗೊತ್ತಾಗಿರ್ಬೋದು ಬ್ರಹ್ಮರಥೋತ್ಸವ ಅಂತ. ಇವತ್ತು ನಿಮ್ಗೆಲ್ಲರಿಗೂ ಒಬ್ಬರು ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ. ಅವ್ರು ಬೇರೆ ಯಾರು ಅಲ್ಲ, ನಮ್ಮಮ್ಮ ಚಂದ್ರಮ್ಮ. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡು ಹೋಗ. ಏನ್ ಹಿಂಗ್ ಕುಡಿದು ಬಂದು ನನ್ನ ಅಯ್ಯೋ ಅನಿಸ್ತೀಯೋ? ಸುಮ್ನೆ ಒಂಥರ ಲವ್. ನಿನಗ್ ಲವ್, ನನಗೆ ನೋವು. ಅವರೆಲ್ಲ ನನ್ನ ನಂಬೋದು, ನಮ್ಮಮ್ಮ ನನ್ನ ನಂಬಲ್ಲ. ಆವಾಗಲೇ ಹೇಳ್ದಂಗೆ ಬ್ರಹ್ಮರಥೋತ್ಸವ ಅಂತ ಹೇಳಿದ್ನಲ್ಲ, ಇಲ್ಲೇ ನಮ್ಮನೆ ಹತ್ರನೇ ನಡೀತಿರೋದು, ಅತ್ತಿಗುಪ್ಪೆ ಅಂತ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ರಿಲೇಷನ್ಸ್ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಅವರು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್ ಇಂದ. ಸೊ ಅಲ್ಲೇ ಹೋಗಿ ಸಿಗ್ತೀನಿ ನಿಮ್ಗೆಲ್ಲರಿಗೂ. ಸೊ ಟೇಕ್ ಕೇರ್, ಲವ್ ಯು ಆಲ್. ಸೊ ನೀವೆಲ್ಲರೂ ನೋಡಿದಾಗೆ ರಥ ಸುತ್ತ ಗರುಡ ಬಂದು ಪ್ರದಕ್ಷಿಣೆ ಹಾಕಿದ ನಂತರನೇ ರಥ ಮುಂದಕ್ಕೆ ಮೂವ್ ಆಗೋದು. ಯಾಕಂದರೆ ಗರುಡ ಬಂದು ವಿಷ್ಣುವಿನ ವಾಹನವಾದ ಕಾರಣದಿಂದ ರಥನ ನೋಡೋಕ್ಕೆ ಬಂದವರು ಕೂಡ ಅವ್ರವ್ರ ವಿಶಸ್ ಆಗಿರ್ಬೋದು, ಅವ್ರವ್ರ ಬೇಡಿಕೆಗಳ ವರ್ಷದಲ್ಲಿ ಏನೇನು ಆಗಬೇಕಂತ ಇರುತ್ತೋ ಅದೆಲ್ಲ ಬಾಳೆನ ಮೇಲೆ ಬರೆದು ರಥಕ್ಕೆ ಎಸೀತಾರೆ. ಯಾಕಂದರೆ ಅದೊಂದು ನಂಬಿಕೆ ಆಗಿದೆ, ಅಂದ್ಕೊಂಡಿದ್ದು ಆ ವರ್ಷದಲ್ಲಿ ಆಗುತ್ತೆ ಅಂತ. ದೇವಸ್ಥಾನದ ರೋಡ್ ಆಗಿರ್ಬೋದು, ಅದರ ಸುತ್ತಮುತ್ತ ರೋಡ್ ಆಗಿರ್ಬೋದು, ತುಂಬಾ ಅಂಗಡಿಗಳನ್ನ ಹಾಕಿದ್ರು. ಸೊ ನೀವೇ ನೋಡ್ಕೊಬನ್ನಿ. ಎಲ್ಲ ರಿಲೇಟಿವ್ಸ್ ಮನೆಗೂ ಹೋಗಿದ್ರಿ. ಎಲ್ಲ ಕಡೆ ಸುತ್ತಾಡಾದ್ಮೇಲೆ ದೇವಸ್ಥಾನಕ್ಕೆ ಹೋದ್ರಿ. ದೇವ್ರ ದರ್ಶನ ಆಗಾದ್ಮೇಲೆ ದೇವಸ್ಥಾನ ಮೇಲೇ ಊಟದ ವ್ಯವಸ್ಥೆ ಮಾಡಿದ್ರು. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಬಂದು ಅರ್ಲಿ ಮಾರ್ನಿಂಗ್ 5:30 ಆಗಿದೆ. 5:30ವರೆಗೂ ಊರವರೆಲ್ಲ ಸೇರಿ ಮನೆ ಸೇವೆ ಅಂತ ಮಾಡ್ತಾರೆ. ಬಾಯಿ ಬೀಗ ಇರುತ್ತೆ, ಹಾಗೆ ಆರತಿ ಕೂಡ ಇರುತ್ತೆ ದೇವಸ್ಥಾನಕ್ಕೆ. ಈ ಊರಿನ ಜನಗಳಾಗಿರ್ಬೋದು, ಸುತ್ತಮುತ್ತ ಇರುವ ಊರಿನ ಜನಗಳಾಗಿರ್ಬೋದು, ತುಂಬ ದೂರದಿಂದ ಬಂದಿರೋ ಜನಗಳಾಗಿರ್ಬೋದು, ಈ ದಿನಕ್ಕೆ ಕಾಯ್ತಿರ್ತಾರೆ. ಯಾಕಂದರೆ ಇಲ್ಲಿ ಬರ್ತಿದ್ದಾರಲ್ಲ, ಅವ್ರ ಮೇಲೆ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿನೇ ಆಹ್ವಾನ ಮಾಡಿಸ್ಕೊಂಡಿರ್ತಾರೆ. ಅದರಿಂದ ಯಾವ ಮಳೆ ಮೇಲೆ ಬಿತ್ತನೆ ಸ್ವಾಮಿ, ಯಾವ ಮಳೆ ಬೆಳೆ ಬೆಳೆ ತೆರೀತಾರೆ ಸ್ವಾಮಿ, ಅವಳೆ ಬೆಳೆ ಎಷ್ಟಾಣೆ ಸ್ವಾಮಿ, 15 ಶ್ಯಾಮ ಯಾವ ಕಡೆ ಸ್ವಾಮಿ, ಬಾಲ ಹುಟ್ಟಿರೋದಕ್ಕೆ ಸ್ವಾಮಿ, ಕ್ಷೇಮ ಪ್ರಜೆಗಳಿಗೆ ಸ್ವಾಮಿ, ಸುಖ ಇದೆ
ಗ್ರಾಮಕ್ಕೆ ಸ್ವಾಮಿ ನಾನು ಇದ್ದೀನಿ.